ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪಹಲ್ಗಾಮ್ನ ಬೈಸರನ್ ವ್ಯಾಲಿ ಜೊತೆ ಇನ್ನೆರಡು ಸ್ಥಳದಲ್ಲೂ ದಾಳಿಗೆ ಪ್ಲಾನ್. ಏಪ್ರಿಲ್ 15ಕ್ಕೆ ಬಂದಿದ್ದ ಉಗ್ರರು ಅರು ವ್ಯಾಲಿ, ಬೇತಾಬ್ ವ್ಯಾಲಿಯಲ್ಲೂ ನೆತ್ತರು ಹರಿಸೋದಕ್ಕೆ ಹಾಕಿದ್ರು ಸ್ಕೆಚ್. ಎನ್ಐಎ ವಿಚಾರಣೆಯಲ್ಲಿ ಬಹಿರಂಗ. ಉಗ್ರರಿಗೆ ನೆರವು ಕೊಟ್ಟಿದ್ದ ಓವರ್ ಗ್ರೌಂಡ್ ವರ್ಕರ್ಗಳಿಗೂ ಪ್ರಶ್ನೆಗಳ ಸುರಿಮಳೆ. ನರಮೇಧಕ್ಕೆ ಸಂಬಂಧಿಸಿ ಈವರೆಗೆ ಒಟ್ಟಾರೆ 100ಕ್ಕೂ ಹೆಚ್ಚು ಜನರ ವಿಚಾರಣೆ. ಪಹಲ್ಗಾಮ್ನಲ್ಲೇ ಮೊಕ್ಕಾಂ ಹೂಡಿರೋ ಎನ್ಐಎಯ 45 ಅಧಿಕಾರಿಗಳ ತಂಡ. ಭಾರತ ಪಾಕ್ ಮಧ್ಯೆ ಯುದ್ಧದ ಸ್ಥಿತಿ ನಿರ್ಮಾಣ. ಎರಡೂ ದೇಶಗಳಿಂದ ಕಡಲ ತೀರದಲ್ಲಿ ಸಮರಾಭ್ಯಾಸ. ಕಡಲ ಗಡಿಯಲ್ಲಿ ಅಕ್ಕಪಕ್ಕದಲ್ಲೇ ಓಡಾಟ. ಒಟ್ಟು 4 ದಿನಗಳ ಕಾಲ ಎರಡು ದೇಶಗಳ ಸಮರಾಭ್ಯಾಸ. ಪಹಲ್ಗಾಮ್ ದಾಳಿ ಬಳಿಕ ಕಣಿವೆ ನಾಡಲ್ಲಿ ಹೈ ಅಲರ್ಟ್. ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರ ಒದಗಿಸೋರು, ತಪ್ಪಿಸಿಕೊಳ್ಳುವುದಕ್ಕೆ ನೆರವಾಗುವವರ ವಿರುದ್ಧ ಕ್ರಮ ಕೈಗೊಳ್ಳಿ. ಹಿರಿಯ ಅಧಿಕಾರಿಗಳಿಗೆ ಜಮ್ಮು ಕಾಶ್ಮೀರದ ಎಲ್ಜಿ ಮನೋಜ್ ಸಿನ್ಹಾ ಸೂಚನೆ. ಪಂಜಾಬ್ ಗಡಿಗೆ ಯುದ್ಧ ಟ್ಯಾಂಕ್ ರವಾನಿಸಿದ ಭಾರತ ಸೇನೆ. ಯುದ್ಧ ಟ್ಯಾಂಕ್, ಬೋಫೋರ್ಸ್, ಪಿರಂಗಿಗಳ ನಿಯೋಜನೆ. ಅತ್ತ ಪಾಕಿಸ್ತಾನ ಕಡೆಯಲ್ಲೂ ಬಂದು ನಿಂತಿರೋ ಟ್ಯಾಂಕರ್ಗಳು. ತನ್ನ ಪಶ್ಚಿಮ ಗಡಿಯಲ್ಲಿ ಜಾಮರ್ ಅಳವಡಿಸಿದ ಭಾರತ. ಪಾಕ್ ಯುದ್ಧ ವಿಮಾನಗಳಿಗೆ ನ್ಯಾವಿಗೇಷನ್ ಸಿಗದಂತೆ ಕ್ರಮ. ವೈಮಾನಿಕ ದಾಳಿ ಸಾಧ್ಯತೆ ಹಿನ್ನೆಲೆ ಮುಂಜಾಗ್ರತೆ. ಪಾಕಿಸ್ತಾನ ತನ್ನ ವೈಮಾನಿಕ ಗಡಿ ರಕ್ಷಣೆಗೆ ಸಿದ್ಧ. ವಿಡಿಯೋ ಸಂದೇಶ ಬಿಡುಗಡೆ ಮಾಡಿದ ಪಾಕ್ನ ಏರ್ಫೋರ್ಸ್. ಭಾರತ ನಡೆಸಿದ ಬಾಲಾಕೋಟ್ ದಾಳಿಗೂ ಮೊದಲು ಇದೇ ರೀತಿ ಪೋಸ್ಟ್ ಮಾಡಿದ್ದ ಪಾಕಿಸ್ತಾನ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಅಲ್ಲ, ಈ ಬಾರಿ ಹೊಸ ಲೆಕ್ಕಾಚಾರ. ಲಾಂಗ್ ರೇಂಜ್ ದಾಳಿಗೆ ಭಾರತ ಹೆಣಿತಾ ಇದೆಯಾ ರಣತಂತ್ರ. ಕೇಂದ್ರ ಕ್ಯಾಬಿನೆಟ್ನ ಭದ್ರತಾ ಉಪಸಮಿತಿ ಸಭೆಯಲ್ಲೂ ಈ ಬಗ್ಗೆ ಚರ್ಚೆ. ಅಪ್ರಚೋದಿತ ಗುಂಡಿನ ದಾಳಿ ನಿಲ್ಲಿಸ್ತಾ ಇಲ್ಲ ಪಾಕಿಸ್ತಾನ. ತಡರಾತ್ರಿ ಹಲವು ಸುತ್ತಿನ ಗುಂಡಿನ ದಾಳಿ. ಕುಪ್ವಾರ, ಅಖನೂರ್, ಉರಿ ಭಾಗದಲ್ಲಿ ನಿಯಮ ಉಲ್ಲಂಘನೆ. ಭಾರತೀಯ ಸೇನೆಯಿಂದ ಪ್ರತ್ಯುತ್ತರ. ಪಾಕ್ ಜೊತೆಗಿನ ಸಿಂಧೂ ನದಿ ನೀರು ಒಪ್ಪಂದ ರದ್ದು. ಬಾಕ್ರಾ ಡ್ಯಾಂನಿಂದ ಹರಿಯಾಣಕ್ಕೆ ನೀರು ಹರಿಸುವಂತೆ ಸಿಎಂ ಮನವಿ. ಪಂಜಾಬ್ ಮುಖ್ಯಮಂತ್ರಿಯಿಂದ ಇಲ್ಲ ಯಾವುದೇ ಸ್ಪಂದನೆ. ಪಾಕಿಸ್ತಾನಕ್ಕೂ ತನ್ನ ವಾಯು ಪ್ರದೇಶ ಬಂದ್ ಮಾಡಿದ ಭಾರತ. ನಮ್ಮ ವಾಯು ನೆಲೆಯಲ್ಲಿ ಪಾಕ್ ವಿಮಾನಗಳ ಹಾರಾಟ ರದ್ದು. ಪ್ರತಿ ವಾರ ಭಾರತಕ್ಕೆ 77 ಕೋಟಿ ಲಾಸ್. ಮತ್ತು ಪಾಕಿಸ್ತಾನದಲ್ಲೂ ವಿಮಾನ ಪ್ರಯಾಣ ಇನ್ನಷ್ಟು ತುಟ್ಟಿ. ಸುದ್ದಿವಾಹಿನಿ, ಯೂಟ್ಯೂಬ್ ಚಾನೆಲ್ಗಳ ಬ್ಯಾನ್ ಬಳಿಕ ಮತ್ತೊಂದು ಶಾಕ್. ಪಾಕಿಸ್ತಾನ ಸೇನೆಯ ಎಕ್ಸ್, ಇನ್ಸ್ಟಾಗ್ರಾಮ್ ಖಾತೆಗಳು ಭಾರತದಲ್ಲಿ ಬಂದ್. ಸುಳ್ಳು ಸುದ್ದಿ ಹರಡ್ತಾ ಇದ್ದ ಅಕೌಂಟ್ಗಳ ಮೇಲೆ ಕ್ರಮ. ಮೊನ್ನೆ ಮಾಜಿ ಕ್ರಿಕೆಟಿಗರ ಖಾತೆ ಬಂದ್. ಇದೀಗ ಸ್ಟಾರ್ಸ್ಗೆ ಶಾಕ್. ಪಾಕಿಸ್ತಾನದ ಪ್ರಮುಖ ನಟ ನಟಿಯರ ಎಕ್ಸ್ ಖಾತೆ ಕ್ಲೋಸ್. ಮಹಿರಾ ಖಾನ್, ಹನಿಯಾ ಅಮೀರ್ ಸೇರಿ ಹಲವರ ಅಕೌಂಟ್ ಬಂದ್. ಯುದ್ಧ ಭೀತಿ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ 101 ಸಂಕಟ. ಶೇರ್ ಮಾರ್ಕೆಟ್ನ 3545 ಪಾಯಿಂಟ್ ಕುಸಿತ. ಷೇರುಪೇಟೆಯಲ್ಲಿ ರಕ್ತಪಾತದ ಹಿನ್ನೆಲೆ ಪಾಕ್ ಕಕ್ಕಾಬಿಕ್ಕಿ. ಹಿರಿಯಣ್ಣನ ಮುಂದೆ ಗೋಗರೆದ ಕುತಂತ್ರಿ ರಾಷ್ಟ್ರ. ಭಾರತದ ದಾಳಿಯಿಂದ ನಮ್ಮನ್ನ ಬಚಾವ್ ಮಾಡಿ ಅಂತ ಅಮೆರಿಕಾಗೆ ಪಾಕ್ ಮನವಿ. ಅವರ ಜೊತೆ ನೇರ ಸಂಪರ್ಕ ಮರುಸ್ಥಾಪಿಸಿಕೊಳ್ಳಿ ಅಂತ ಶೆಹಬಾಜ್ ಶರೀಫ್ಗೆ ಹೇಳಿದ ಯುಎಸ್ ವಿದೇಶಾಂಗ ಕಾರ್ಯದರ್ಶಿ. ಕಣಿವೆ ನಾಡಿನ 100 ಸ್ಥಳಗಳ ಮೇಲೆ ಭದ್ರತಾ ಪಡೆಗಳ ದಾಳಿ. ಜಮಾತೆ ಇಸ್ಲಾಂ ಸಂಘಟನೆಗೆ ಸೇರಿದ ಜಾಗಗಳಲ್ಲಿ ತಲಾಶ್. ದೇಶ ವಿರೋಧಿ ಚಟುವಟಿಕೆಗೆ ಬಳಕೆಗೆ ಹಲವು ಸಾಮಗ್ರಿಗಳು ವಶಕ್ಕೆ. ಪಾಕ್ನತ್ತ ಗಮನ ಹರಿಸಿ ಬೇರೆ ಕಡೆ ಮೈ ಮರೆಯೋ ಹಾಗಿಲ್ಲ. ಬಾಂಗ್ಲಾ, ಮಯನ್ಮಾರ್ ಗಡಿಗಳಲ್ಲೂ ಭಾರತ ಸೇನೆ ಹೈ ಅಲರ್ಟ್. ಸದಾ ಎಚ್ಚರದಿಂದ ಇರುವಂತೆ ಸೇನೆಗೆ ಸೂಚನೆ. ಸೇನೆಗೆ ಬಲ ತುಂಬಲು ಬೆಂಗಳೂರಲ್ಲಿ ಶತ್ರು ಸಂಹಾರ ಪೂಜೆ. ಗೆದ್ದು ಬಾ ಭಾರತ ಅಂತ ಮೊಳಗಿದ ಘೋಷವಾಕ್ಯ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ.
ಪಹಲ್ಗಾಮ್ ಉಗ್ರರ ದಾಳಿ ವೇಳೆ ಬೀದರ್ನ ದಂಪತಿ ಜಸ್ಟ್ ಪಾರು 30 ನಿಮಿಷದ ಅಂತರದಲ್ಲಿ ಅಟ್ಯಾಕ್ನಿಂದ ತಪ್ಪಿಸಿಕೊಂಡ ಅವಿನಾಶ್ ಜಯಶ್ರೀ. ಇನ್ನು ಆ ಕರಾಳ ಘಟನೆಯಿಂದ ಹೊರಬಾರದ ಕುಟುಂಬ. ಜನಗಣತಿ ಜೊತೆ ಜಾತಿ ಜನಗಣತಿ ನಡೆಸಲು ನಿರ್ಧರಿಸಿರೋ ಕೇಂದ್ರ, ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ಫೈಟ್. ಕರ್ನಾಟಕದಲ್ಲಿ ಸಮೀಕ್ಷೆ ನಡೆಸಿದ ಕಾರಣಕ್ಕಾಗಿ ಕೇಂದ್ರ ಮುಂದಾಗಿದೆ ಅಂತಿರೋ ಕೈಪಡೆ. ಕಾಂಗ್ರೆಸ್ ಮಾಡದ ಕೆಲಸ ನಾವು ಮಾಡ್ತಿದ್ದೀವಿ ಅಂತಿದೆ ಬಿಜೆಪಿ. ರಾಜ್ಯದಲ್ಲಿ ನಿಲ್ತಾನೇ ಇಲ್ಲ ದರ ಏರಿಕೆಯ ಪರ್ವ. ಹಾಲು ನೀರಿನ ಬಳಿಕ ಈಗ ಎಣ್ಣೆ ದರ ಏರಿಕೆಯ ಸರದಿ. ಮದ್ಯದ ದರಗಳು ಏರಿಕೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆ. ಬಿಯರ್ ಬೆಲೆ 10 ರಿಂದ 20 ರೂಪಾಯಿ ಹೆಚ್ಚಳ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.